ನಮಸ್ತೆ. ಸಮಸ್ತ ಚಿಕ್ಕಮಗಳೂರು ಜನತೆಗೆ ನಮಸ್ತೆ. ಜೂನ್ 21ನೇ ತಾರೀಕು 2026 ರೀನೀಟ್ ಎಕ್ಸಾಮ್ ಆಗಿತ್ತು. ಅದರಿನ ಒಂದು ಫಲಿತಾಂಶ ಇವತ್ತು ಹೊರಬಂದಿದೆ. ಸೊ ಅದರಲ್ಲಿ ಮತ್ತೆ ನಿಮ್ಮ ಸಾಯಿ ಏಂಜಲ್ಸ್ PU ಕಾಲೇಜಿನ ವಿದ್ಯಾರ್ಥಿನಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಶ್ರೇಷ್ಠ ಕಾಮತ್ ಎಂಬ ವಿದ್ಯಾರ್ಥಿನಿ 580 ಮಾರ್ಕ್ಸ್ ತೊಗೊಂಡು 99.08% ತೊಗೊಂಡು ನಮ್ಮ ಚಿಕ್ಕಮಗಳೂರಿಗೆ ಡಿಸ್ಟ್ರಿಕ್ಟ್ ಟಾಪರ್ ಆಗಿ, ಇದ್ರ ಜೊತೆಗೆ ನಾವು ಸತತ 3 ವರ್ಷದಿಂದ ಹ್ಯಾಟ್ರಿಕ್ ಹೀರೋಸ್ ಹಂಗಂದರೆ ನಾವು 2014ಇಂದನೂ ಡಿಸ್ಟ್ರಿಕ್ಟ್ ಟಾಪರ್ ಆಗ್ತಾಯಿದ್ವಿ ನೀಟಲ್ಲಿ. ಬಟ್ ಕಂಟಿನ್ಯೂಸ್ ಆಗಿ 3 ವರ್ಷದಿಂದ ಡಿಸ್ಟ್ರಿಕ್ಟ್ ಟಾಪರ್ ಪಟ್ಟನ ನಮ್ಮ ಸ್ಟೂಡೆಂಟ್ಸ್ಗಳು ತೊಗೊಂಡು ಈ ಸತಿ ಹ್ಯಾಟ್ರಿಕ್ ಹೀರೋ ಆಗಿ ನಮ್ಮ ಚಿಕ್ಕಮಗಳೂರು ಜನತೆಗೆ ಕೀರ್ತಿ ತಂದು ಕೊಟ್ಟಿರುತ್ತಾಳೆ. ಅದ್ರ ಜೊತೆಗೆ ಮಿಥುನ್ ಎಂಬ ಸ್ಟೂಡೆಂಟು ನಮ್ಮ ಒಂದು ಕ್ರ್ಯಾಶ್ ಕೋರ್ಸಿಗೆ ಬಂದಂಥ ಒಬ್ಬ ವಿದ್ಯಾರ್ಥಿ, ಅವರು 97.5%. ಅದೇ ಥರ ರಕ್ಷಾ ಎಸ್ 95.39%, ಮತ್ತು ವರ್ಷಿಣಿ ಕೆ ಗೌಡ 94.92%, ವಾಸ್ತವಿ RC ಎಂಬ ವಿದ್ಯಾರ್ಥಿನಿ 94.5%, ಪ್ರೇರಣಾ ಗಂಗಾ ಜೊತೆಗೆ ದರ್ಶನ್ ವಿ 93.37%, ಶ್ರೇಯಾ KN 91.08%, ಶೋಭಾ DS 91.22%, ಹಾಗೂ ಪಲ್ಲವಿ HT 90.15%. ಸೊ ಇವರಿಷ್ಟು ಜನನೂ 90% ಮೇಲೆ ಅವರ ಒಂದು ಮಾರ್ಕ್ಸ್ಗಳನ್ನ ತಗೊಂಡು ಅವರ ಒಂದು ಮೆಡಿಕಲ್ ಸೀಟ್ನ ಖಾತ್ರಿ ಪಡಿಸ್ಕೊಂಡಿರೋವಂಥ ಒಂದು ನಿದರ್ಶನ ನಮ್ಮ ಸಾಯಿ ಏಂಜಲ್ಸಲ್ಲಿ ಆಗಿದೆ. ಇದ್ರ ಜೊತೆಗೆ ನಮ್ಮ ಒಂದು ಸ್ಟೂಡೆಂಟ್ಸ್ಗಳು ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ದೋಸ್ ಹ್ಯಾವ್ ಸೆಕ್ಯೂರ್ಡ್ ಮೋರ್ ದೆನ್ 90%. ಅದು ನಮ್ಮ ಸಾಯಿ ಏಂಜಲ್ಸಿನ ಸ್ಟೂಡೆಂಟ್ಸ್ಗಳಾಗಿದ್ದು, ಸತತ ಒಂದು 3 ತಿಂಗಳಿಂದ ನಮ್ಮ ಒಂದು PU ಬೋರ್ಡ್ ರಿಸಲ್ಟ್ಗಳು ಬಂದಿದ್ದು, JEE ರಿಸಲ್ಟ್, CET ರಿಸಲ್ಟ್, ಇವಾಗ ನಮ್ಮ ನೀಟ್ ರಿಸಲ್ಟ್. ಇದಿಷ್ಟೆಲ್ಲನೂ ನಮ್ಮ ಸಾಯಿ ಏಂಜಲ್ಸ್ ವಿದ್ಯಾರ್ಥಿಗಳು ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಎಲ್ಲದರಲ್ಲೂ ಅವರು ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಒಂದು ಚಾಂಪಿಯನ್ಶಿಪ್ನ ಗೆದ್ದಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದಕ್ಕೆ ಮೇನ್ ಕಾರಣಕರ್ತರು ನಮ್ಮ ಒಂದು ಲೆಕ್ಚರರ್ಸ್ ಟೀಮ್ ಅವರು. ಅವರ ಒಂದು ಗೈಡೆನ್ಸಲ್ಲಿ ಪ್ರತಿಯೊಂದು ಮಕ್ಕಳೂ ಕಷ್ಟಪಟ್ಟು ಓದಿ ರೆಡಿ ಮಾಡಿಕೊಂಡು ನಮ್ಮ ಚಿಕ್ಕಮಗಳೂರಿಗೆ ಕೀರ್ತಿ ತಂದು ಕೊಟ್ಟಿರ್ತಾರೆ. ಇದೇ ಥರ ನಮ್ಮ ಚಿಕ್ಕಮಗಳೂರು ಜನತೆ ನಮ್ಮ ಒಂದು ಸಂಸ್ಥೆ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆ, ಆ ಒಂದು ವಿಶ್ವಾಸನ ಉಳಿಸ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.